7268. ಓಕೆ. ಬೇಸಿಕ್ ಪೇರ್ ಬಂದ್ಬಿಟ್ಟು 30 ರೂಪಾಯಿ ಇದೆ. ಒಂದು ಕಿಲೋಮೀಟ್ರ್ ಇಲ್ಲ, 1 ಕಿಲೋಮೀಟ್ರ್ ಪಿಕಪ್ ಇಲ್ಲ, 1 ಕಿಲೋಮೀಟ್ರ್ ಡ್ರಾಪ್ ಇಲ್ಲ. ಆಲ್ರೆಡಿ ಎಕ್ಸೆಪ್ಟ್ ಮಾಡಿಬಿಟ್ಟೆ. ಮುಸ್ಕಾನ್ ಸರ್. ಹಾಂ, ಓಕೆ ಜಾವ್. ಹಾಯ್, ಎಲ್ಲೋ ನಮಸ್ತೆ ಅಂತ ಇದ್ದರೆ, ನಾನು ಗಜಾನಂದ್. ನಿಜ ಹೇಳಬೇಕು ಅಂದರೆ ಇತ್ತೀಚೆಗೆ ಏನಂದರೆ ತುಂಬ ಜನ ಹೇಳ್ತಾ ಇರೋದೇನು 12 ಅವರ್ ಕೆಲಸ ಮಾಡಬೇಕು, 14 ಅವರ್ ಕೆಲಸ ಮಾಡಬೇಕು, 16 ಅವರ್ ಕೆಲಸ ಮಾಡಬೇಕು. ಈ ಬಿಸಿಲಲ್ಲಿ ಆಗ್ತಾ ಇಲ್ಲ, ಇನ್ಸೆಂಟಿವ್ ಕೂಡ ನಾವು ಟಚ್ ಮಾಡೋಕ್ಕಾಗ್ತಾ ಇಲ್ಲ, ಈ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಹೀಟ್ಗೆ ಬೀಟ್ ಕೊಡುವಂಥ ಒಂದು ಆ್ಯಪ್ನ ತೊಗೊಂಡ್ಬಂದಿದ್ದೀನಿ. ಅದು ಯಾವುದಂದರೆ ಸ್ಯಾಡೋ ಪ್ಯಾಕ್ಸಲ್ಲಿ. ಇದರಲ್ಲಿ ಏನಪ್ಪ ಅಂದರೆ ನೀವು ಯಾವಾಗ ಬೇಕಾದರೂ ಆನ್ಲೈನ್ಗೆ ಹೋಗ್ಬೋದು, ಯಾವಾಗ ಬೇಕಾದರೂ ಆಫ್ಲೈನ್ಗೆ ಹೋಗ್ಬೋದು. ಇಷ್ಟೇ ಅವರ್ ನಾವು ಕೆಲಸ ಮಾಡಬೇಕು ಅಂತೇನಿಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ಆನ್ಲೈನ್ಗೆ ಹೋಗ್ಬೋದು. ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ಆರಾಮಾಗಿ ಇದರಲ್ಲಿ ಮಾಡ್ಕೋಬಹುದು. ಮೊದಲು ಇದರಲ್ಲಿ 20 ರಿಂದ 25 ರೂಪಾಯಿ ಕೊಡ್ತಾ ಇದ್ರು ಬೇಸ್ ಪೇ ಬಂದ್ಬಿಟ್ಟು. ಇವಾಗ 40 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಆನ್ಲೈನ್ಗೆ ಹೋಗ್ತೀನಿ, ಆರ್ಡರ್ ಮಾಡ್ತೀನಿ, ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾವಿವಾಗ ಶಾಡೋ ಪ್ಯಾಕ್ಸ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಒಂದು ಶಾಡೋ ಪ್ಯಾಕ್ಸ್ ಅಪ್ಲಿಕೇಶನ್ನ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವ ರೀತಿ ಅಂದರೆ ನಿಮಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಆರಾಮಾಗಿ. ಇದೇ ಟೈಮಿಂಗಲ್ಲೇ ಮಾಡ್ಕೋಬೇಕು, ಏನು ಕಂಡೀಷನ್ಸ್ ಇಲ್ಲ. ನಿಮಗೆ ಪೀಕ್ ಅವರ್ಸಲ್ಲಿ ಮಾಡಬೇಕು ಅಥವಾ ನಾನ್ ಪೀಕ್ ಅವರ್ಸಲ್ಲಿ ಮಾಡಬೇಕು, ಇಲ್ಲ ಅಂದರೆ ನೀವು ಇಷ್ಟು ಅವರೇ ಲಾಗಿನ್ ಇರಬೇಕು ಅಂತೇನಿಲ್ಲ. ಆರಾಮಾಗಿ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಮಾಡ್ಕೋಬೋದು. ಇವಾಗ ಮೊದಲನೇ ಆರ್ಡರ್ ಮಾಡೋಕ್ಕೆ ನಾನು ಆನ್ಲೈನ್ಗೆ ಹೋಗ್ತೀನಿ. ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೇ ಈಸಿಯಾಗಿ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಎಲ್ಲನೂ ಒಂದ್ಸಲ ಸೆಲ್ಫಿ ಕೊಟ್ಬಿಡೋಣ. ಇವಾಗ ಆನ್ಲೈನ್ಗೆ ಹೋಗಿದೆ, ನಾವು ವೇಟ್ ಮಾಡಬೇಕಷ್ಟೇ. ಸರ್ಚಿಂಗ್ ಫಾರ್ ಆರ್ಡರ್ ಅಂತ ಬರ್ತಾಯಿದೆ, ವೇಟ್ ಮಾಡೋಣ. ಒಂದು ಒಳ್ಳೆಯ ಅಪ್ಲಿಕೇಶನ್ ಶಾಡೋ ಪ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಏನಾಗುತ್ತೆ ಅಂದರೆ ನಾವು ಇಷ್ಟು ಅವರ್ ಲಾಗಿನ್ ಇರಬೇಕು, 14 ಅವರ್ ಇರಬೇಕು, 16 ಅವರ್ ಇರಬೇಕು, ಆಮೇಲೆ ನಮಗೆ ಇನ್ಸೆಂಟಿವ್ ಬರುತ್ತೆ ಅಂತ ಎಲ್ಲನೂ ಇರುತ್ತೆ. ಬಟ್ ಇದರಲ್ಲೇನು ಆ ಥರ ಇಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು, ಪಾರ್ಟ್ ಟೈಮ್ ಮಾಡ್ಕೋಬೋದು, ಫುಲ್ ಟೈಮ್ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ಇದರಲ್ಲಿ ಏನಂದರೆ 2300 ರಿಂದ 2500ವರೆಗೂ ಆರಾಮಾಗಿ ಅರ್ನ್ ಮಾಡ್ಬೋದು. ಇವಾಗ ಫಸ್ಟ್ನೇ ಆರ್ಡರು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಆರ್ಡರ್ಗಳು ಬರುತ್ತೆ ಮತ್ತು ಯಾವ ರೀತಿ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈಗ ಆರ್ಡ್ರಿಗೋಸ್ಕರ ವೇಟಿಂಗು ಬರುತ್ತೆ. 1-2 ನಿಮಿಷದಲ್ಲಿ ಆರ್ಡ್ರ್ಗಳು ಕೂಡ ಬರ್ತವೆ. ವೆಯ್ಟ್ ಮಾಡೋಣ. ಆರ್ಡ್ರ್ ಬಂದಮೇಲೆ ತೊಗೊಂಡೋಗಿ ಡೆಲಿವರಿ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಪಿಕಪ್ಪು, ಎಷ್ಟು ಕಿಲೋಮೀಟ್ರ್ ಡ್ರಾಪು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, 2 ನಿಮಿಷಕ್ಕೆ 1 ನಿಮಿಷ ಅಲ್ವಾ, 1 ನಿಮಿಷ ಆಯಿತು ಅನ್ಕೋತೀನಿ. ಆರ್ಡ್ರ್ ಬಂತು. 55 ರೂಪಾಯಿ 60 ರೂಪಾಯಿ ಕೊಡ್ತಾರೆ ಇದಕ್ಕೆ. ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಫಸ್ಟು 5 ಕಿಲೋಮೀಟ್ರ್ ಡ್ರಾಪ್ ಇದೆ. ಇವಾಗ ನೋಡ್ಬೋದು ನೀವು, ಅಂಬೂರ್ ದಮ್ ಬಿರಿಯಾನಿ ಪಾಯಿಂಟ್ಗೆ ಹೋಗಬೇಕು. ಇದು ಸ್ವಿಗ್ಗಿ ಕಡೆಯಿಂದ ಬಂದಿರೋದು, ನೀವೇನು ನೋಡ್ತಾ ಇದ್ದೀರ. ಇವಾಗ ಬನ್ನಿ, ಇವಾಗ ಪಿಕಪ್ಗೆ ಹೋಗೋಣ. ಇದರಲ್ಲಿ ಹೆಂಗೆ ಅಂದರೆ ನಿಮಗೆ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಅದೇ ರೀತಿ ಜಪ್ಟೋ ಆಗಿರ್ಬೋದು, ಈ ಕಡೆಯಿಂದ ಆರ್ಡ್ರ್ಗಳು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರನೇ ನಾವು ಪೀಕ್ ಅವರ್ಸಲ್ಲಿ ಅಥವಾ ನಾನ್ ಪೀಕ್ ಅವರ್ಸಲ್ಲಿ ಎಲ್ಲ ಕಡೆನೂ ನಾವು ಮಾಡ್ಕೋಬೋದು. ಈ ಸ್ಲಾಟ್ ಬುಕ್ ಮಾಡ್ಕೋಬೇಕು ಅಂತ ಏನಿಲ್ಲ. ಓಕೆ, ಲೊಕೇಶನ್ಗೆ ಬಂದಾಯಿತು. ಇಲ್ಲೇ ಇದೆ ಲೊಕೇಶನು. ಇವಾಗ ಸೈಟ್ ಕೊಡ್ತೀನಿ, ನೋಡೋಣ. ಓಕೆ, ಆಯಿತು. ಆರ್ಡರ್ ನೋಡೋಣ, ಆರ್ಡರ್ ಲಿಸ್ಟ್ ಏನಿದೆ ಅಂತ. ಒಂದೇ ಒಂದಿದೆ, ಚಿಕನ್ ಕಬಾಬ್ ಅಷ್ಟೇ ಇರೋದು. ಬನ್ನಿ ತಗೊಂಬರೋಣ, ರೆಡಿ ಇದೆಯಾ ಅಂತ ಕೇಳೋಣ. ನೈನ್ 141 ಇದೇನಾ? ಹಾಂ, ಓಕೆ. ಇವಾಗ 9141 ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆಯಿತು. ಇವಾಗ ಪಿಕಪ್ ಆಯಿತು. ಈಗ ನೇವಿಗೇಷನ್ ನೋಡೋಣ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಹೆಬ್ಬಾಳ ಇದೆ, ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಬೇಸ್ ಪೇನೇ ಬಂದುಬಿಟ್ಟಿದ್ದಕ್ಕೆ 30 ರೂಪಾಯಿನ ಬೇಸ್ ಪೇ ಇದೆ. ಚೆನ್ನಾಗಿ ಆಡ್ ನೋಡಿ, ಅಪ್ಲಿಕೇಶನ್ ಸಖತ್ತಾಗಿ ವರ್ಕ್ ಆಗ್ತಾಯಿದೆ. ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ ಫಸ್ಟ್. ಇವಾಗ ನೋಡಿ, ಇನ್ನೂ ಡೆಲಿವರಿ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಸ್ವಿಗ್ಗಿ ಇನ್ನೊಂದು ಆರ್ಡರ್ ಬರ್ತಾಯಿದೆ. ಮಿನಿಮಮ್ ಪೇರ್ ಬಂದುಬಿಟ್ಟು ಏನಿದೆ ಇಲ್ಲಿ ನೋಡ್ಬೋದು ನೀವು. ಬೇಸಿಕ್ ಪೇರ್ ಬಂದ್ಬಿಟ್ಟು 30 ರೂಪಾಯಿ ಇದೆ. ಒಂದು ಕಿಲೋಮೀಟ್ರ್ ಇಲ್ಲ, 1 ಕಿಲೋಮೀಟ್ರ್ ಪಿಕಪ್ ಇಲ್ಲ, 1 ಕಿಲೋಮೀಟ್ರ್ ಡ್ರಾಪ್ ಇಲ್ಲ. ಆಲ್ರೆಡಿ ಎಕ್ಸೆಪ್ಟ್ ಮಾಡಿಬಿಟ್ಟೆ. ಇವಾಗ ಇದನ್ನ ಫಸ್ಟು ಆರ್ಡ್ರನ್ನ ಡೆಲಿವರಿ ಮಾಡೋಣ. ಬನ್ನಿ, ನೋಡಿ ಇಲ್ಲೇ ಇದ್ದೀನಿ ಲೊಕೇಶನ್ ಹತ್ರ. ಇನ್ನೊಂದೇನೆಂದರೆ ಇದರಲ್ಲಿ ಆರ್ಡರ್ ನಾವು ಡೆಲಿವರಿ ಮಾಡೋಕ್ಕೂ ಮುಂಚೆನೇ ನಮಗೆ ಆರ್ಡರ್ ಅಸೈನ್ ಆಗುತ್ತೆ. ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಆರ್ಡರ್ ಬಂದಿಲ್ಲ ಅಂತ ವೇಟ್ ಮಾಡೋಕ್ಕಿಂತ ಇದು ಬೆಟ್ರು. ಇವ್ರು ಅನಿಸುತ್ತೆ. ಸರ್ ನೇಮ್ ಸರ್? ಒಂದು ಸೆಕೆಂಡ್ ಸರ್.
ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇವಾಗ ನೆಕ್ಸ್ಟ್ ಆರ್ಡರ್ ಇನ್ನೊಂದಿದೆ ನೋಡ್ಬೋದು. ಬನ್ನಿ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ. ಇಲ್ಲೇ ನಿಯರ್ ಬೈ ಇದೆ, ನ್ಯಾವಿಗೇಷನ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಇದರ ಅಪ್ಲಿಕೇಶನ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ, ಎಷ್ಟು ಬೇಗ ವರ್ಕ್ ಆಗ್ತಾಯಿದೆ ಅಂದರೆ ಇದಕ್ಕೇನು ವೇಟ್ ಮಾಡಬೇಕು ಅಂತೇನಿಲ್ಲ. ಅಂದರೆ ನಾವೇನಾದ್ರು ಆರ್ಡರ್ ಮಾಡಿದ ತಕ್ಷಣ ಕಂಪ್ಲೀಟ್ ಆದ ತಕ್ಷಣ ಇದು ಅಚ್ಚುಕಟ್ಟಾಗಿ ವರ್ಕ್ ಆಗ್ತದೆ ಅಪ್ಲಿಕೇಶನ್ನು. ಅದು ಅಲ್ಲದೆ ಲೊಕೇಶನ್ನು ಕೂಡ, ಲೊಕೇಶನ್ ಹತ್ರ ಆಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಲೊಕೇಶನ್ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಬಗ್ಗೆ ಏನು ಹೇಳೋ ಆಗಿಲ್ಲ, ಅಪ್ಲಿಕೇಶನ್ ಮಾತ್ರ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಆರ್ಡ್ರು ಮುಂಚೆನೇ ಬರುತ್ತೆ. ಇನ್ನೊಂದು ನೀವು ಕೇಳ್ಬೋದು, ಅಂದರೆ ಬೇಸ್ ಪೇ ಇಟ್ಟಿದೆ ಅಂತೇಳ್ಬಿಟ್ಟು 30 ರೂಪಾಯಿ ಬೇಸ್ ಪೇ ಇದೆ. ಇವಾಗ ನೋಡಿದ್ರಲ್ಲ, ಇವಾಗ ಈ ಆರ್ಡ್ರ್ ಬಂದುಬಿಟ್ಟು ನನಗೆ 1 ಕಿಲೋಮೀಟರ್ ಪಿಕಪ್ ಇಲ್ಲ, 1 ಕಿಲೋಮೀಟ್ರ್ ಡ್ರಾಪು ಇಲ್ಲ, 800 ಮೀಟ್ರ್ ಪಿಕಪ್ಪು, 800 ಮೀಟ್ರ್ ಡ್ರಾಪು. ಅದಕ್ಕೆ ಕೊಟ್ಟಿರೋದು ನನಗೆ 30 ರೂಪಾಯಿ ಬೇಸ್ ಪೇ. ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಬೇಸ್ ಪೇ ಎಷ್ಟಿರುತ್ತೆ ಅಷ್ಟು ನಮಗೆ ಒಳ್ಳೆಯದು. ಯಾಕಂದರೆ ಕೆಲವೊಂದು ಅಪ್ಲಿಕೇಶನ್ಗಳಲ್ಲೆಲ್ಲ ಏನಿದೆ ಅಂದರೆ ಬೇಸ್ ಪೇ ಬಂದುಬಿಟ್ಟು 20 ರೂಪಾಯಿ ಇದೆ, 20 ರೂಪಾಯಿಗಿಂತ ಕಡಿಮೆನೂ ಕೂಡ ಕೊಡ್ತಾ ಇದ್ದಾನೆ. ಇನ್ನೊಂದು, ನಾವು ಹೇಗೆ ಇದಕ್ಕೆ 2 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋಗ್ತೀವಿ, ಅದ್ರ ಮೇಲೆ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸೆಕೆಂಡ್ ಲೊಕೇಶನ್ ಹತ್ರ ಬರ್ತಾ ಇದ್ದೀನಿ. ಇವಾಗ ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ ನಿಮಗೆ, ಇಲ್ಲಿ ನೀವಾಗ ಏನು ನೋಡ್ತಾ ಇದ್ದೀರಾ, ಆರ್ಡರ್ ನ್ಯೂ ಪೇ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಬೇಸ್ ಪೇ ಬಂದುಬಿಟ್ಟು ಅದೇ ರೀತಿ 30 ರೂಪಾಯಿ ಇರುತ್ತೆ, 35 ರೂಪಾಯಿ ಇರುತ್ತೆ, 40 ರೂಪಾಯಿ ಇರುತ್ತೆ. ಬ್ರೇಕ್ಫಾಸ್ಟಲ್ಲಿ ಒಂದು, ಅದೇ ರೀತಿ ಲಂಚಲ್ಲಿ ಒಂಥರ, ಡಿನ್ನರ್ಲಿ ಒಂಥರ ಇರುತ್ತೆ. ಅಂದರೆ ನಿಮಗೆ 2 ಕಿಲೋಮೀಟ್ರಿಗಿಂತ ಜಾಸ್ತಿ ಏನಾದ್ರು ಹೋದರೆ 4 ರೂಪಾಯಿ ಪರ್ ಕಿಲೋಮೀಟ್ರ್ ಇರುತ್ತೆ. ಅದೇ ರೀತಿ 2ರಿಂದ 4 ಕಿಲೋಮೀಟ್ರ್ ಏನಾದರೂ ಹೋದರೆ 5 ಕಿಲೋಮೀಟ್ರ್ ಪರ್ ಕಿಲೋಮೀಟ್ರ್ ಇರುತ್ತೆ. ಅದೇ ರೀತಿ ನಿಮಗೆ ನೆಕ್ಸ್ಟ್ 4 ಕಿಲೋಮೀಟ್ರಿಗಿಂತ ಜಾಸ್ತಿ ಏನಾದರೂ ಹೋದರೆ 9 ರೂಪಾಯಿ ಪರ್ ಕಿಲೋಮೀಟ್ರ್ ಇರುತ್ತೆ. ಈ ರೀತಿ ಸ್ಟ್ರಕ್ಚರ್ ಇದೆ ಇದು. ಅದೇ ರೀತಿ ಡೈಲಿ ಬಂದುಬಿಟ್ಟು 28 ಆರ್ಡರ್ ಏನಾದ್ರು ನೀವು ಕಂಪ್ಲೀಟ್ ಮಾಡಿದ್ರೆ 15 ರೂಪಾಯಿ ಪರ್ ಕಿಲೋಮೀಟ್ರ್ ಎಕ್ಸ್ಟ್ರಾ ಏನೋ ಬರುತ್ತೆ. ಅದೇ ರೀತಿ 15 ಕಿಲೋಮೀಟ್ರ್ ಅಂದರೆ 10 ರೂಪಾಯಿ ಪರ್ ಆರ್ಡರ್ ಎಕ್ಸ್ಟ್ರಾ ಬರುತ್ತೆ. ಅದೇ ರೀತಿ 6 ಆರ್ಡರ್ಗಿಂತ ನೀವೇನಾದ್ರು ಜಾಸ್ತಿ ಮಾಡಿದ್ರೆ 5 ರೂಪಾಯಿ ಪರ್ ಕಿಲೋಮೀಟ್ರ್ ಅಂದರೆ ಪರ್ ಆರ್ಡರ್ ನಿಮಗೆ ಅರ್ನಿಂಗ್ಸ್ ಕೂಡ ಸಿಗುತ್ತೆ. ಇವಾಗ ನೋಡ್ಬೋದು ನೀವು ಇಲ್ಲಿ, ಇವಾಗೇನು ನೋಡ್ತಾ ಇದ್ದೀರಾ, ವೀಕ್ಲಿ MG ಇರುತ್ತೆ 120, ಅದೇ ರೀತಿ 80, 50. ನೀವೇನಾದ್ರು 120 ಆರ್ಡ್ರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 7,700 ರೂಪಾಯಿ ಆಗುತ್ತೆ. 80 ಆರ್ಡ್ರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನಿಮಗೆ 4,400 ರೂಪಾಯಿ ಆಗುತ್ತೆ. 50 ಆರ್ಡ್ರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನಿಮಗೆ 2,200 ರೂಪಾಯಿ ಇದೆ. ಈ ಒಂದು MG ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಇವಾಗ ನಾವು ಪಿಕಪ್ ಲೊಕೇಶನ್ಗೆ ಬಂದಿದ್ದೀವಿ. ಸೆಕೆಂಡ್ ಆರ್ಡರ್, ನೆಕ್ಸ್ಟ್ ಆರ್ಡ್ರು. ಬನ್ನಿ ಇಲ್ಲಿ ಹೋಗ್ಬಿಟ್ಟು ನಾವು ಪಿಕ್ ಮಾಡ್ಕೊಂಬರೋಣ. ಇಲ್ಲೇ ಇದೆ. ಸೆವೆನ್ 268. ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಆಯಿತು. ಇವಾಗ ಎಲ್ಲ ಆರ್ಡರ್ ಲಿಸ್ಟ್ನ ನೋಡ್ಕೋಬೇಕು, ತಗೋಬೇಕು, ಓಕೆ ಕೊಡಬೇಕು, ಸ್ವೈಪ್ ಮಾಡಬೇಕು ಅಷ್ಟೇ. ಓಕೆ, ಆರ್ಡರ್ ಪಿಕ್ ಆಯಿತು. ಇವಾಗ ಬನ್ನಿ ಕಸ್ಟಮರ್ ಲೊಕೇಶನ್ಗೆ ಹೋಗೋಣ. नाम है ना पा नाम माम मम्मा नाम हाँ मुस्कान सर हाँ ओके जाओ ಓಕೆ ಆರ್ಡರ್ ಡೆಲಿವರ್ ಆಯಿತು. ಕೊಟ್ಬಿಟ್ಟು ಕೊಡ್ತೀನಿ. ಇದಕ್ಕೆ ನೋಡಿ ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಒಂದು ಅಮೇಜಿಂಗ್ ಆರ್ಡರ್ ಕಂಪ್ಲೀಟು, ಇದೆಲ್ಲನೂ ಕೂಡ ಗುಡ್, ಒಳ್ಳೆಯದಾಗಿತ್ತು. ಸಬ್ಮಿಟ್ ಕೊಡ್ತೀನಿ. ಇವಾಗ ಇಲ್ಲಿ ಕೂಡ ನೋಡ್ಬೋದು ನೀವು, ಏನು ಅಂದರೆ ನೆಕ್ಸ್ಟ್ ಬಂದರೆ ಇಲ್ಲಿದೆ ನೋಡಿ 60 ರೂಪಾಯಿ ನೋಡಿ. ಬೈಕಿಗೆ 60 ರೂಪಾಯಿ ಇದೆ ಪರ್ ಆರ್ಡ್ರಿಗೆ. ಅದೇ ರೀತಿ 50 ರೂಪಾಯಿ ಇದೆ ಸೈಕಲ್ಗೆ. ಇದು ಕಂಡೀಷನ್ಗಳೆಲ್ಲ ಇರುತ್ತೆ. ಅದೇ ರೀತಿ ಇಲ್ಲಿ ನೋಡ್ಬಿಟ್ಟು ಹೌ ಟು ಅರ್ನ್ 2,200 ರೂಪಾಯಿ ನಾವು ಡೈಲಿ ಅರ್ನ್ ಮಾಡ್ಬೋದು. 7 ಗಂಟೆಯಿಂದವರೆಗೂ ನಾವು ಯಾವಾಗ ಬೇಕೋ ಅವಾಗ ನಾವು ಆರಾಮಾಗಿ ಅರ್ನ್ ಮಾಡ್ಕೋಬೋದು. ನೋಡಿ, ಇಲ್ಲಿ 5 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಡೈಲಿ ಚಾರ್ಜ್ ಇರುತ್ತೆ. ಅದೇ ರೀತಿ ಅರ್ನಿಂಗ್ಗಳೆಲ್ಲ ಇರುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದು ಶಾರ್ಟ್ಫ್ಯಾಕ್ಸ್ ಆ್ಯಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಅಪ್ಡೇಟು ಕೊಟ್ಟರೆ ನಿಮಗೂ ಕೂಡ ಈ ರೀತಿ ತೋರಿಸುತ್ತೆ ಏನೇನು ಆಫರ್ ಇದೆ. ಅದೇ ರೀತಿ ಮೆಗಾ ಸಮ್ಮರ್ ಪ್ರೈಸಸ್ ಕೂಡ ಇದ್ದಾವೆ. ಬೈಕ್ ಇದೆ, ಫ್ರಿಜ್ ಇದೆ. ಅದೇ ರೀತಿ ನೋಡಿ ನೋಡ್ಬೋದು, ಎಲ್ಲ ಅಪ್ಲಿಕೇಶನ್ಲಿ ನಿಮಗೆ ತೋರಿಸುತ್ತೆ. ನಿಮ್ಗೆ ಆಗಲೇ ಹೇಳೋದ್ನಲ್ಲ ಅದೇ ಇದು. ಓಕೆ, ಎಲ್ಲನೂ ಕೂಡ ತೋರಿಸ್ತಾ ಇರುತ್ತೆ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಎಷ್ಟು ಅರ್ನ್ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಅರ್ಧ ಗಂಟೇಲಿ ನಾನು 86 ರೂಪಾಯಿ ಅರ್ನ್ ಮಾಡಿದ್ದೀನಿ. ನೋಡಿ, 86 ರೂಪಾಯಿ ಅರ್ನ್ ಮಾಡಿದ್ದೀನಿ ಅರ್ಧ ಗಂಟೇಲಿ. ಓಕೆ, ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಇತ್ತು. ಫಸ್ಟ್ ಒಂದು 5 ಕಿಲೋಮೀಟ್ರ್ ಇತ್ತು, ಆಮೇಲೆ ಒಂದು 2 ಕಿಲೋಮೀಟ್ರ್ ಇತ್ತು. 1 ಕಿಲೋಮೀಟ್ರ್ ಇತ್ತು ಅಷ್ಟೇ. 86 ರೂಪಾಯಿ. ಈ ರೀತಿ ಅರ್ನಿಂಗ್ಗಳೆಲ್ಲ ಆಗುತ್ತೆ. ಅಪ್ಲಿಕೇಶನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಅಪ್ಲಿಕೇಶನ್ ಒಂಥರ ನೀಟಾಗಿ ವರ್ಕ್ ಆಗುತ್ತೆ. ಅಪ್ಲಿಕೇಶನ್ಗಳ ಬಗ್ಗೆ ಏನೂ ಇಲ್ಲ. ಅದೇ ರೀತಿ ಏನು ಅಂದರೆ ನಾವು 16 ಅವರ್ ವರ್ಕ್ ಮಾಡ್ತಾ ಇರ್ತೀವಿ.
ಅಂದರೆ ಬೆಳಗ್ಗೆಯಿಂದ ಹೋಗ್ತೀವಿ. ಈ ಬಿಸಿಲು ಟೈಮಲ್ಲಂತೂ ನಮಗೆ ಅರ್ನಿಂಗ್ ಮಾಡೋಕ್ಕೆ ಆಗೋಲ್ಲ. ಅದಕ್ಕೋಸ್ಕರನೇ ಈ ಆ್ಯಪ್ ಬಂದಿರೋದು ಅಂತಲೇ ಹೇಳ್ತೀನಿ. ನೋಡಿ, ನೀವು ಕೂಡ ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.